ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದರೆ, ಒಂದು ವ್ಲಾಗ್ ಇದು, ಅ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು 1 ಲೀಟ್ರ್ ಹಾಲನ್ನು ಕಾಯಕ್ಕಿಡ್ತಾ ಇದ್ದೀನಿ. ನಾನು ಪಕ್ಕದಲ್ಲೇ ಡಿಕಾಕ್ಷನ್ಗೆ ಹಾಕಿಡ್ತಾ ಇದ್ದೀನಿ. ಈ ರೀತಿಯಾಗಿರುತ್ತೆ, ಫಿಲ್ಟ್ರ್ ಅಲ್ವಾ. ಈ ರೀತಿ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಆ್ಯಂಡ್ ಮೇಲ್ಗಡೆ ಕಂಟೈನರ್ನಲ್ಲಿ ಸಣ್ಣ ಸಣ್ಣ ಡಾಟ್ಸ್ ಇರುತ್ತೆ, ಫಿಲ್ಟ್ರ್ ಎಲ್ಲ ಇಳ್ಕೊಳ್ಬೇಕಲ್ವ. ಹಾಗಾಗಿ ಇದರಲ್ಲಿ ಡಿಕಾಕ್ಷನ್ ಎಲ್ಲ ಸ್ಟೋರ್ ಆಗುತ್ತೆ. ಈ ರೀತಿ ಅಂತ ಒಂದು ಸ್ಟ್ಯಾಂಡ್ ಇರೋದು. ಇದರಲ್ಲಿ ನಾನೀಗ ಒಂದು 4 ಟೀ ಸ್ಪೂನಷ್ಟು ಕಾಫಿ ಪೌಡರ್ನ ಯೂಸ್ ಹಾಕ್ತಾಯಿದ್ದೀನಿ. ನೀವು ಕಾಫಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ ನೀರು ಕಡಿಮೆ ಹಾಕಿದ್ರೆ ನಮಗೆ ಡಿಕಾಕ್ಷನ್ ತಿಕ್ಕಾಗಿ ಸಿಗುತ್ತೆ. ಇಲ್ಲದೇ ಇದ್ದರೆ ಡಿಕಾಕ್ಷನ್ ತೆಳ್ಳಗಾದರೆ ಕಾಫಿ ಚೆನ್ನಾಗಾಗಲ್ಲ. ಇಲ್ಲಿ ಬಿಸಿನೀರನ್ನ ಇದರಲ್ಲಿ ಹಾಕಿಡ್ತಾಯಿದ್ದೀನಿ. ಹಾಲು ಕಾಯಿಸಿ ಆಗಿದೆ. ಈಗ ಇದು ಇಳಿಯೋಕ್ಕೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗುತ್ತೆ. ನೋಡಿ, ಇಷ್ಟೊತ್ತು ಅದು ಡಿಕಾಕ್ಷನ್ ಎಲ್ಲ ಇಳಿದಿದೆ. ಸೊ ನಾನು ಫ್ರೆಶ್ ಆಗಿ ಬಂದು ಎಷ್ಟು ಡಿಕಾಕ್ಷನ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎರಡು ಕೂಡ ಬಿಸಿಯಾಗಿದೆ, ಹಾಗಾಗಿ ಮತ್ತೆ ಬಿಸಿ ಏನು ಮಾಡಲಿಕ್ಕೆ ಹೋಗಲ್ಲ. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿ ಕಾಫಿ ರೆಡಿ ಆಗುತ್ತೆ. ನನಗೆ ನೆಕ್ಸ್ಟು ತಿಂಡಿಗೆಲ್ಲ ರೆಡಿ ಮಾಡಬೇಕು. ಅದಕ್ಕೆಲ್ಲ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಕಾಫಿ ಅಥವಾ ಟೀ ಯಾವುದಾದ್ರೂ ಒಂದು ಮಾರ್ನಿಂಗ್ ಇದು ಬೇಕೇ ಬೇಕು. ಇದಿಲ್ಲದೆ ಇದ್ದರೆ ನನಗೆ ಅವತ್ತಿನ ದಿನ ಏನೋ ಒಂಥರ ಇರುತ್ತೆ. ನಂತರ ತಕ್ಷಣವೇ ಬ್ರೇಕ್ಫಾಸ್ಟ್ಗೂ ಕೂಡ ಪಟ ರೆಡಿ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಬ್ರೇಕ್ಫಾಸ್ಟ್ಗೆ ಒತ್ತು ಶಾವಿಗೆ ಹಾಗೂ ಮಸಾಲೆ ಸಾರು ಆ್ಯಂಡ್ ಕಾಯಿ ಹಾಲು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮಸಾಲೆ ಸಾರಿಗೆ ಎಲ್ಲ ತರಕಾರಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಹೂಕೋಸನ್ನ ಕೂಡ ಬಿಸಿನೀರಲ್ಲಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಅದರಲ್ಲಿ ಹುಳ ಏನಾದರೂ ಇದ್ದರೆ ಅವೆಲ್ಲ ಹೋಗಲಿ ಅಂಥೇಳಿ ಈ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದೀನಿ. ಇದನ್ನು ತೆಗೆದುಬಿಟ್ಟು ನಂತರ ಒಂದು 3 to 4 ಟೈಮ್ಸ್ ನಾವು ವಾಶ್ ಮಾಡ್ಕೋಬೇಕು. ಇಲ್ಲಿ ನಾನು ತರಕಾರಿಯನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆಕಾಳನ್ನ ನೆನೆ ಹಾಕಿ ತೆಗೆದಿಟ್ಟಿದ್ದೆ. ಮಸಾಲೆ ರುಬ್ಕೊಂಬಿಡೋಣ ಪಟ ಅಂಥೇಳಿ. ಇಲ್ಲಿ ಈ ರೀತಿಯಾದಂಥ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ನೀವು ಒಗ್ಗರಣೆಗೆ ಟೊಮೆಟೊ ಹಾಕ್ತೀರಾ ಅಂದರೆ ಒಂದೊಂದು ತೊಗೊಳ್ಬೋದು. 1 ಟೊಮೆಟೊ 1 ಈರುಳ್ಳಿಯನ್ನು ತೊಗೊಳ್ಬೋದು. ನಾನು ಒಗ್ಗರಣೆಗೆ ಈರುಳ್ಳಿ ಮಾತ್ರ ಹಾಕ್ತಾ ಇರೋದು. ಸೊ 1 ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಫ್ರೈ ಮಾಡೋದಾದರೂ ಕೂಡ ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಬೋದು. ಪೇಸ್ಟ್ ಇಲ್ಲ ಅಂದರೆ ರಾ ಆಗಿ ಹಾಕೋದಾದರೆ ಅದನ್ನು ಫ್ರೈ ಮಾಡ್ಬೋದು. ಈ ಟೈಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ ಇದಿಷ್ಟನ್ನು ಫ್ರೈ ಆಗ್ತಾ ಇರಲಿ. ಇದು ಹೀಗೆ ಪಕ್ಕದಲ್ಲಿ ನಾವು ಕಾಯಿ ಹಾಲಿಗೆ ರೆಡಿ ಮಾಡ್ಕೊಂಡು ಬಿಡೋಣ. ಇಲ್ಲಿ ಕಾಯಿ ಹಾಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಅರ್ಧ ಕಪ್ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಪಾಕ ತೆಗೆಯೋದೇನು ಬೇಕಾಗಿಲ್ಲ. ಈ 1 ಕಪ್ಪಷ್ಟು ಕಾಯಿ ತುರಿ ಇದೆಯಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ಒಂದು 3 ರಿಂದ 4 ಟೈಮ್ ಕಾಯಿ ಹಾಲನ್ನ ತೆಗಿಬಹುದು. ನಾನು ಜಸ್ಟ್ 2 ಸಲ ತೆಗಿತಾ ಇದ್ದೀನಿ ಅಷ್ಟೇ. ಫಿಲ್ಟ್ರ್ ಮಾಡಿಕೊಂಡು ನಂತರ ಮತ್ತೊಂದು ಸಲ ನೀವು ಕಾಯಿ ಹಾಲನ್ನ ತೆಕ್ಕೊಳ್ಬಹುದು. 4 ಸಲ ನೀವು ತೆಗಿತೀರಾ ಅಂತಂದರೆ ಆ ಕಾಯಿ ತುರಿ ಇದೆಲ್ಲ ಅದನ್ನು ಬಿಸಾಕ್ಬಿಡ್ಬೋದು, ಬೇಕಾಗಲ್ಲ ಅದು. ನಾನು 2 ಸಲ ತೆಗಿತಾ ಇರೋದು, ಹಾಗಾಗಿ ನಮಗೆ ಕಾಯಿ ತುರಿ ಇದ್ದರೆ ಇಷ್ಟ ಆಗುತ್ತೆ. ಸೊ ಅದು ಕಾಯಿ ತುರಿ ಸಮೇತನೇ ಆ್ಯಡ್ ಮಾಡ್ಕೊಳ್ತೀವಿ ಕಾಯಿ ಹಾಲಿಗೆ. 2ನೇ ಸಲ ಕೂಡ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿನ ಕೂಡ ಪುಡಿ ಇದ್ದರೆ ಪುಡಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಏಲಕ್ಕಿ ಇತ್ತು ಅಂತಂದರೆ ಈ ರುಬ್ಬುವಾಗನೇ ನೀವು ಏಲಕ್ಕಿಯನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ಬಿಡ್ಬಹುದು. ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಡೋಣ ಅಷ್ಟೇ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ತೀನಿ ನಾನು. ನಿಮಗೆ ತಿಕ್ಕಾಗಿ ಬೇಕಿದ್ದರೆ ನೀವು ತಿಕ್ಕಾಗಿ ಕೂಡ ಮಾಡ್ಕೊಳ್ಬಹುದು. ಕಾಯಿ ಹಾಲು ರೆಡಿಯಾಗಿದೆ. ಈಗ ಮಸಾಲೆಗೆ ಹುರಿದಿದ್ವಲ್ಲ ಅದು ತಣ್ಣಗಾಗಿದೆ. ನಾವು ಅದೇ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ನಾನು ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ, ಸೊ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಖಾರದ ಪುಡಿಲಿ ನಾವಿಲ್ಲಿ ಧನಿಯಾ ಪುಡಿ ಆ್ಯಂಡ್ ಒಣಮೆಣಸಿನ್ಕಾಯಿ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೋಂಪು ಹಾಗೂ ಗಸಗಸೆ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ.
ಮಸಾಲೆ ರೆಡಿ ಆಯಿತು. ಇಲ್ಲಿ ಒಂದು ಪ್ಯಾನ್ಗೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನಾವೀಗ ಅದನ್ನು ಹುರಿಬೇಕಾಗಿಲ್ಲ ಎಣ್ಣೆಯಲ್ಲಿ, ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ವ, ಸೊ ಅದನ್ನು ಕುದಿಯೋಕ್ಕೆ ಬಿಡೋಣ. ಡೈರೆಕ್ಟಾಗಿ ಮಸಾಲೆಯನ್ನು ಆ್ಯಡ್ ಮಾಡಿ ಇದನ್ನು ಹೀಗೆ ಕುದಿಯೋಕ್ಕೆ ಬಿಟ್ಟರೆ ಈ ಮಟ್ಟಿಗಾಗಿದೆ. ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಬೋದು. ಕಾಣಿಸ್ತಾ ಇರ್ಬೋದು ಸಾರು ಕುದೀತಾ ಇದೆ. ಈಗ ನಾವು ತರಕಾರಿಯನ್ನು ಆ್ಯಡ್ ಮಾಡುವಂಥ ಸಮಯ. ಇಲ್ಲಿ ನಾನು ಕಡಲೆಕಾಳು, ಬೀನ್ಸ್, ಹೂಕೋಸು, ಕ್ಯಾರೆಟ್, ಆಲೂಗೆಡ್ಡೆ ಇವಿಷ್ಟನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರು ತರಕಾರಿಗಳು ಇಷ್ಟ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಬೀಟ್ರೋಟ್ ಒಂದು ಬೇಡ, ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಸ್ವೀಟ್ ಆಗುತ್ತೆ ಸಾಂಬಾರು. ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ತಾ ಇದ್ದೀನಿ. ನಂತರ ಇಲ್ಲಿ ಒತ್ತು ಶಾವಿಗೆ ಮಾಡಲಿಕ್ಕೆ ನಾನು ಈ ಕಪ್ನ ಮೆಜರ್ಮೆಂಟ್ನಲ್ಲಿ ಹೇಳ್ತೀನಿ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಆ್ಯಂಡ್ 2 ಕಪ್ಪಷ್ಟು ನೀರು. ಇಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಆಗಲೇ. ಆ್ಯಂಡ್ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಹಾಗೆ ಕುದಿಯೋಕ್ಕೆ ಬಿಡೋಣ, ಬಿಸಿ ಆಗಲಿ. ನಂತರ ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು. ಇದು ನಾರ್ಮಲ್ ಅಕ್ಕಿಯನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ತೀವಲ್ವ ರೊಟ್ಟಿಗೆಲ್ಲ, ಅದೇ ಅಕ್ಕಿ ಹಿಟ್ಟೇ. ಆ್ಯಂಡ್ ಈ ಥರದ್ದು ಚಕ್ಲಿ ಮೇಕರ್ ಇದೆಯಲ್ಲ, ಅದರಲ್ಲಿ ನಮಗೆ ಹೀಗೆ ಸೇವ್ ಮಾಡೋದೊಂದು ಇದಿರುತ್ತೆ ಮೇಕರ್, ಅದನ್ನು ನಾವು ಆ್ಯಡ್ ಮಾಡಿ ಒತ್ತು ಶಾವಿಗೆ ಮಾಡೋದು. ಈ ಅಕ್ಕಿ ಹಿಟ್ಟಿಗೆ ನಾವು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಕರೆಕ್ಟ್ ಆಗುತ್ತೆ. 1 ಕಪ್ಪಿಗೆ 1 ಕಪ್ ನೀರು ಸರಿ ಹೋಗುತ್ತೆ. ಅದೇ ರೀತಿಯಾಗಿ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸೊ 2 ಕಪ್ಪಷ್ಟು ನೀರು ಸರಿಯಾಗುತ್ತೆ. ತುಂಬಾ ಬಿಸಿ ಇರುತ್ತೆ, ಜೋಪಾನವಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಮಾಡಬೇಕು, ಆಗಲೇ ನಮಗೆ ಅದರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸಿಗುತ್ತೆ. ಆ್ಯಂಡ್ ಉದುರುದ್ರಾಗಿರುತ್ತೆ ಶಾವಿಗೆನೂ ಕೂಡ. ನೋಡಿ ಸರಿಯಾಗುತ್ತೆ ನೀರು ನಮಗೆ. ಹೀಗೆ ಪ್ರೆಸ್ ಮಾಡಿದರೆ ಅದೊಂದು ಶೇಪಲ್ಲಿ ಬರಬೇಕು, ಅಲ್ಲಿ ತನಕ ನೀವು ನಾದ್ಕೊಳ್ಳಿ. ಈಗ ಅದನ್ನು ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟನ್ನ ಮಾತ್ರ ಬೇರೊಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಿಸಿ ಇರುವಾಗಲೇ ಮಾಡಬೇಕಲ್ವ, ತಣ್ಣಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ನಾದ್ಕೊಂಡ್ರೂ ಸಾಕು. ಅದು ಸುತ್ತಲೂ ಎಣ್ಣೆ ಹಚ್ಚಿ ಈ ಹಿಟ್ಟನ್ನು ಹಾಕಿ ನಾವು ಈ ರೀತಿಯಾಗಿ ಶಾವಿಗೆಯನ್ನು ಒತ್ಕೊಳ್ಬಹುದು. ನಮಗೆ ಶಾವಿಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಗೆ ನೀವು ಕಂಡು ಹಿಡಿಬೋದು ಅಂತ ಹೇಳಿದರೆ, ಇಲ್ಲಿ ನಾನು ಅದಾಗೆ ಕಟ್ಟಾಗಿ ಬೀಳ್ತಾ ಇಲ್ಲ, ನಾವೇ ಕಟ್ ಮಾಡ್ತಾಯಿದ್ದೀವಿ. ಕಾಣಿಸ್ತಾ ಇದೆಯಾ? ಫೈನಲ್ ಸ್ಟೇಜಲ್ಲಿ ನಾವೇ ಕಟ್ ಮಾಡ್ತಾಯಿದ್ದೀವಿ. ಆ ಮಟ್ಟಿಗಾಗಿದೆ ಅಂದರೆ ಹಿಟ್ಟು ಹಾಗೂ ನೀರೆಲ್ಲ ಸರಿಯಾಗಿದೆ ಅಂತ ಅರ್ಥ. ಹಾಗೂ ಕೂಡ ನೀವು ಇದು ಮಾಡ್ಬೋದು. ತುಂಬ ಡ್ರೈ ಆಗಿದ್ದರೆ ತುಂಡಾಗಿ ಬಿದ್ದುಬಿಡುತ್ತೆ, ತುಂಬ ನೀರಾಗಿದ್ದರೂ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ನನ್ನ ಹತ್ರ ಶಾವಿಗೆಗಂತಲೇ ಪ್ಲೇಟ್ಸ್ ಎಲ್ಲ ಇಲ್ಲ, ಹಾಗಾಗಿ ನಾನು ಇಡ್ಲಿ ಪಾತ್ರೆಲೇ ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ತಟ್ಟೆ ಇಡ್ಲಿದ್ದಿದ್ರೂ ಕೂಡ ನೀವು ಅದರಲ್ಲಿ ಕೂಡ ಮಾಡಬಹುದು. ನೋಡಿ ಕೌಂಟರ್ ಟಾಪ್ ಎಷ್ಟೊಂದು ಗಲೀಜಾಗಿದೆ, ಜೊತೆಗೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ಮಾಡಿದ್ರೆ ನಮ್ಗೆ ಅದು ಮತ್ತೊಂದು ಕೆಲಸವಾಗಿ ಮತ್ತೆ ಉಳಿಯೋದಿಲ್ಲ. ನೋಡಿ ಎಷ್ಟು ಉದ್ರಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ. ಇದನ್ನು ಹೀಗೆ ಮಸಾಲೆ ಸಾರು ಆ್ಯಂಡ್ ಕಾಯಿ ಹಾಲಲ್ಲಿ ತಿಂದೇ ಇದ್ದರೆ ನೀವು ಜಸ್ಟ್ ಒಗ್ಗರಣೆ ಹಾಕಿ ಕೂಡ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನ ಎಲ್ಲ ಮಾಡ್ತೀವಲ್ವ, ಆ ರೀತಿ ಒಗ್ಗರಣೆ ಮಾಡಿಕೊಂಡು ಕೂಡ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಕೂಡ ತುಂಬಾ ಈಸಿಯಾಗಿರುತ್ತೆ ಅದಾದರೆ. ಇದು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಕಾಯಿ ಹಾಲು, ಮಸಾಲೆ ಸಾರು ಹಾಗೂ ಒತ್ತು ಶಾವಿಗೆ. ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಈಗ ಸಮಯ 11:30 ಆಗಿದೆ. ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂದ್ಕೊಂಡ್ವಿ. ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಇತ್ತು, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮಿಲ್ಕ್ ಶೇಕ್ ಮಾಡೋಣ ಅಂತ. ಇದರಲ್ಲಿ ನಿಮಗೆ ರೆಡ್ ಕಲರಲ್ಲಿ ಕೂಡ ಸಿಗುತ್ತೆ, ನಾನು ವೈಟ್ ಕಲರಲ್ಲಿ ಸಿಕ್ತು, ಹಾಗಾಗಿ ಒಂದು ಬೈ ಮಾಡಿದ್ವಿ. ಇದರಲ್ಲಿ ಅಂಥ ಡಿಫ್ರೆಂಟಾಗಿರಲಿಲ್ಲ ಟೇಸ್ಟಲ್ಲಿ. ಟೆಕ್ಸ್ಚರ್ ಬಂದುಬಿಟ್ಟು ಕಿವಿ ಫ್ರೂಟ್ ತಿಂದಿದ್ರೆ ಆ ಥರ ಅನಿಸುತ್ತೆ ನಮಗೆ. ಟೇಸ್ಟ್ ಹಾಗಿಲ್ಲ, ಸ್ವಲ್ಪ ಬೆಣ್ಣೆ ಹಣ್ಣು ತಿಂತೀವಲ್ವ ಆ ಥರ ಅನಿಸುತ್ತೆ ಟೇಸ್ಟ್. ಸೊ ಮಿಲ್ಕ್ ಶೇಕ್ ಅಥವಾ ಜ್ಯೂಸಸ್ಗೆ ಸರಿ ಇವೆಲ್ಲ, ಹಾಗೆ ತಿನ್ನಲಿಕ್ಕೇನು ಅಂಥ ಟೇಸ್ಟ್ ಆಗಿಲ್ಲ.
ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೆಚ್ಚಿಟ್ಕೊಂಡಿರೋಂಥ ಡ್ರ್ಯಾಗನ್ ಫ್ರೂಟನ್ನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ, ನೀವು ಡ್ರೈ ಫ್ರೂಟ್ಸ್ನ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು, ಪೌಡರ್ ಇದ್ದರೂ ಆ್ಯಡ್ ಮಾಡ್ಕೊಳ್ಬೋದು, ಹಾಗೇನೂ ಆ್ಯಡ್ ಮಾಡ್ಕೊಳ್ಬೋದು. ನಂತರ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏಲಕ್ಕಿ ಪುಡಿನ ಕೂಡ ನೀವು ಆ್ಯಡ್ ಮಾಡಬಹುದು. ನಾನು ಅದು ಏನನ್ನೂ ಆ್ಯಡ್ ಮಾಡ್ತಾಯಿಲ್ಲ, ಫ್ರೂಟ್ಸ್, ಸಕ್ಕರೆ ಆ್ಯಂಡ್ ಹಾಲು ಅದಷ್ಟು ಮಾತ್ರ ಆ್ಯಡ್ ಮಾಡ್ತಾ ಇರೋದು. ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನಮ್ಮ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದನ್ನು ಕುಡಿಯುವಾಗ ನಿಮಗೆ ಪಲ್ಪಿಯಾಗಿ ಸಿಕ್ಕರೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನು ತುಂಬ ಗ್ರೈಂಡಾಗಿ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಟೇಸ್ಟಿ ಅಂತ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇವತ್ತು ಮನೆಗೆ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನಗೆ ಯಾವಾಗಲೂ ವಿಶಾಲ್ ಮಾರ್ಟ್ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ, ಬಿಕಾಸ್ ನಮ್ಮ ಅಫೋರ್ಡೆಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ ಆ್ಯಂಡ್ ಮೆಟೀರಿಯಲ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ಸಸ್ ಇರ್ಬೋದು ಆ್ಯಂಡ್ ಯುಟೆನ್ಸಿಲ್ಸ್ ಇರ್ಬೋದು, ಏನು ಬೇಕಾದರೂ ಯಾವ್ದು ನೀವು ಅಲ್ಲಿ ಬೈ ಮಾಡ್ಕೊಳ್ತಿರೋ, ರೇಷನ್ ಇರ್ಬೋದು, ಯಾವ್ದು ಬೈ ಮಾಡ್ಕೊಳ್ತಿರೋ ನಮಗೆ ಅಫೋರ್ಡೆಬಲ್ ಪ್ರೈಸ್ ಅಂತ ಅನಿಸುತ್ತೆ. ಸೊ ನನಗೆ ಯಾವಾಗಲೂ ಅಲ್ಲೇ ಪರ್ಚೇಸ್ ಮಾಡೋದು ನಾನು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ವಿಶಾಲ್ ಮಾರ್ಟ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ, ತುಮಕೂರು, ಬ್ಯಾಂಗ್ಳೂರು ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಆ್ಯಂಡ್ ಹೊರಗಡೆ ಗೊತ್ತಿಲ್ಲ ನನಗೆ. ಕೊಪ್ಪದಲ್ಲೆಲ್ಲ ಇಲ್ಲ, ಡೆಫಿನೆಟ್ಲಿ ಅಲ್ಲೆಲ್ಲ ಇಲ್ಲ, ಕೆಲವೊಂದು ಕಡೆ ಇರುತ್ತೆ ಅನಿಸುತ್ತೆ. ನೀವೆಲ್ಲಾದರೂ ನೋಡಿದ್ರೆ ಖಂಡಿತ ಒಂದು ಸಲ ವಿಸಿಟ್ ಮಾಡಿ. ನೋಡಿ, ಇದೆ ಅದು ವಿಶಾಲ್ ಮಾರ್ಟ್. ಒಂದು 3 ಇಂದ 4 ಫ್ಲೋರ್ ಇದೆ. ಎಲ್ಲ ಥರದ ಡ್ರೆಸ್ಸಸ್ಸು ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ಡ್ರೆಸ್ಸಸ್ ಇಟ್ಟಿದ್ದಾರೆ. ಫಸ್ಟ್ ಅಲ್ಲ, ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಥರದ ಡ್ರೆಸ್, ವೆಸ್ಟರ್ನ್ ವೇರ್ ಇರ್ಬೋದು, ವಿಂಟರ್ ಕೇರಿಗೆ ಅಥವಾ ಸಮ್ಮರ್ ಕೇರ್, ಹೀಗೆ ಎಲ್ಲ ಥರದ್ದು ಕೂಡ ಡ್ರೆಸ್ಸಸ್ನ ಇಟ್ಟಿದ್ದಾರೆ ಅಲ್ಲಿ. ವುಮನ್ಸ್, ಲೇಡೀಸ್ಗೆ, ಜೆಂಟ್ಸ್ಗೆ, ಚಿಲ್ಡ್ರನ್ಸ್ಗೆ ಎಲ್ಲ ಥರದ ಡ್ರೆಸ್ಗಳು ನಿಮಗೆ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ. ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿರುತ್ತೆ. ತುಂಬ ಚಾಯ್ಸ್ ಕೊಡ್ತಾರೆ. ಡಿಫ್ರೆಂಟ್ ಕಲರ್ಸಲ್ಲಿ, ಡಿಫ್ರೆಂಟ್ ಮೆಟೀರಿಯಲ್ಸಲ್ಲಿ ಎಲ್ಲ ಥರದ್ರಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೋಡಿದು 116 ಅನಿಸುತ್ತೆ ಈ ಟಾಪ್ಸ್ ಎಲ್ಲ. ಮೆಟೀರಿಯಲ್ಲು ಕೂಡ ತುಂಬಾ ಚೆನ್ನಾಗಿದೆ, ಡೈಲಿ ಯೂಸಿಗೆಲ್ಲ ಸಾಕು ಅನಿಸುತ್ತೆ ಅಷ್ಟು. ನಂತರ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರಲ್ಲಿ ರೇಷನ್ ಎಲ್ಲ ಇತ್ತು. ಇದು ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಥರದ ಮೆಟೀರಿಯಲ್ಸ್ಗಳು ಕೂಡ, ಬಾಕ್ಸ್ ಇರ್ಬೋದು, ಹಾಟ್ ಬಾಕ್ಸು, ವಾಟರ್ ಬಾಟಲ್, ಮಗ್, ಬಾಕ್ಸ್ಗಳು, ರೇಷನ್ ಎಲ್ಲ ತುಂಬಿರೋಂಥ ಬಾಕ್ಸಸ್, ಪ್ಲೇಟ್ಸ್, ಕಪ್ಸ್ ಎಲ್ಲನೂ ಕೂಡ ಇದೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಈ ಪಿಂಗಾಣಿ ಪಾತ್ರೆಗಳೆಲ್ಲನೂ ಇದ್ವು, ತುಂಬ ಚೆನ್ನಾಗಿತ್ತು. ಕೆಲವೊಂದು ರೇಟ್ ಜಾಸ್ತಿ ಅಂತಲೇ ಅನಿಸುತ್ತೆ, ಬಟ್ ನಮಗೆ ಕೆಲವೊಂದು ಕಂಫರ್ಟೇಬಲ್ ಆಗಿರುವಂಥ ರೇಟ್ ಕೂಡ ಸಿಗುತ್ತೆ, ಹಾಗಾಗಿ ನಾನು ಅಲ್ಲಿಗೆ ಹೋಗೋದು. ಪ್ಲೇಟ್ಸ್ ಎಲ್ಲನೂ ಆಲ್ಮೋಸ್ಟ್ ರೇಟ್ ಓಕೆ ಅನಿಸಿತ್ತು ನನಗೆ. ಒಂದೆರಡು ಬೌಲ್ ತೊಗೊಳ್ಬೇಕಿತ್ತು, ಹಾಗಾಗಿ ಬಂದಿದ್ದೆ. ಬೌಲ್ ಆ್ಯಂಡ್ ಶಿಶಿರನಿಗೆ ವಾಟರ್ ಬಾಟ್ಲ್ ಎಲ್ಲ ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ವಿಶಾಲ್ ಮಾರ್ಟಿಗೆ ಬರಬೇಕಾಗಿದ್ದು. ಈ ಥರದ್ದೇ ಬೌಲ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ಯಾವ ಥರ ಅಂದರೆ ಈ ಥರ ಸಣ್ಣ ಕಪ್ಸ್ ಎಲ್ಲ ಇದೆ ನನ್ನ ಹತ್ರ, ಬಟ್ ಈ ಥರದ್ದು ಬೌಲನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ಆ ಕಡೆ ಪ್ಲ್ಯಾಸ್ಟಿಕ್ಕು ಅಲ್ಲ, ಆ ಕಡೆ ಪಿಂಗಾಣಿನೂ ಅಲ್ಲ.
ಪಿಂಗಾಣಿ ಯೂಸ್ ಮಾಡಲಿಕ್ಕೆ ಇಷ್ಟ, ಬಟ್ ಮಕ್ಕಳಿರೋ ಮನೇಲಿ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಒಂದು ಸಲ ಕೆಳಗೆ ಹಾಕಿದ್ರೆ ಫಳ್ ಅಂದ್ಬಿಡುತ್ತೆ ಅಷ್ಟೇ, ಮತ್ತು ಅದು ಮಕ್ಳಿಗೆ ಕೈ ಚುಚ್ಚಿ ಅವಾಂತರ ಆಗೋಗ್ಬಿಡುತ್ತೆ. ಹಾಗಾಗಿ ಪಿಂಗಾಣಿ ಪಾತ್ರೆಗಳು ಯಾವುದನ್ನು ಸದ್ಯಕ್ಕೆ ಹೊರಗೆ ತೆಗೆದಿಲ್ಲ, ನಾನು ತೆಗೆದು ಮೇಲೆ ಇಟ್ಟಿದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಆ ಥರದ್ದು ಒಂದು 4 ಬೌಲ್ನ ತೊಗೊಂಡಿದ್ದೆ. ಆ್ಯಂಡ್ ನೋಡಿ ಡಿಫ್ರೆಂಟಾಗಿ ಕಡಾಯಿ ಇದೆ, ಮತ್ತು ಈ ಲೈಟರ್ಸ್ ಇರ್ಬೋದು, ಸಾಸರ್ ಇರ್ಬೋದು, ಎಲ್ಲ ಥರದ ಐಟಮ್ಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.